ರೇಖೆಯಿಂದ ಓವರ್ ಥಿಂಕಿಂಗ್ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯನಾ? ಒಂದೇ ವಿಷಯದ ಬಗ್ಗೆ 10 ಯೋಚನೆಗಳು ಕಾಡ್ತಾ ಇರ್ತವೆ. ಹಗಲು ಹೊತ್ತಿನಲ್ಲಿ ಕೆಲಸ ಅದು ಇದು ಅಂತೇನೋ ಟೈಮ್ ಹೋಗುತ್ತೆ. ಆದರೆ ರಾತ್ರಿ ಆದ ತಕ್ಷಣ ಓವರ್ ಥಿಂಕಿಂಗ್ ಜಾಸ್ತಿ ಆಗುತ್ತೆ. ಯಾಕೆ? ನಾನು ಹಾಗೆ ಮಾತಾಡಬಾರ್ದಾಗಿತ್ತು, ಅಯ್ಯೋ ಅವ್ರು ನನ್ನ ಬಗ್ಗೆ ಏನಾದರೂ ತಪ್ಪು ತಿಳ್ಕೊಂಡ್ರ, ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರ, ಮುಂದೇನು, ಅವತ್ತು ಹಾಗೆ ಮಾಡಬಾರ್ದಾಗಿತ್ತ, ಅವತ್ತು ಹಾಗೆ ಮಾಡಿದ್ದಕ್ಕೆ ಹೀಗಾತ. ಈ ರೀತಿ ಹಲವಾರು ಯೋಚನೆಗಳು ನಮ್ಮನ್ನೇ ಕಾಡ್ತಾ ಇರ್ತವೆ. ಮನಸ್ಸಿಗೆ ಸ್ಟಾಪ್ ಬಟನ್ ಅನ್ನೋದೇ ಇರೋದಿಲ್ಲ. ನಿದ್ರೆ ಮಾಡಿದಾಗ ದೇಹ ವಿಶ್ರಾಂತಿ ತಗೊಂಡ್ರು, ನಿದ್ದೆ ಹತ್ತಿದ್ರೂ ಸಹ ಈ ಓವರ್ ಥಿಂಕಿಂಗ್ ಬೆನ್ನತ್ತಿದ ಭೂತದಂತೆ ಕಾಡ್ತಾನೆ ಇರ್ತೈತಿ. ಹಾಗಾದರೆ ಈ ಓವರ್ ಥಿಂಕಿಂಗನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು? ಈ ಓವರ್ ಥಿಂಕಿಂಗ್ ಮಾಡಿ 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 ಮನಸ್ಸು ಸುಸ್ತಾಕೈತಿ, ದಣಿವು ಆಕೈತಿ. ಈ ದಣಿವು ಮನಸ್ಸಿಗಷ್ಟೇ ಅಲ್ಲ, ದೇಹಕ್ಕೂ ಸಹ ಕಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಮನಸ್ಸು ದಣಿವು ಆತಂದ್ರೆ ದೇಹವೂ ಸಹ ಆಟೋಮೆಟಿಕ್ಕಾಗಿ ದಣಿವಾಗುತ್ತೆ. ಈ ಓವರ್ ಥಿಂಕಿಂಗ್ ಅನ್ನೋದು ಹೊರಗೆ ಕಾಣಿಸುವುದಲ್ಲ. ಈ ಸಮಸ್ಯೆ ಹೊರಗೆ ಯಾರಿಗೂ ಕಾಣೋದಿಲ್ಲ. ಇದು ನಮ್ಮ ಮನಸ್ಸನ್ನ ಕಾಡ್ತಾನೆ ಇರ್ತೈತಿ. ಒಂದೇ ವಿಷಯ ಆಗ ಮಾಡಬಾರ್ದಾಗಿತ್ತ, ತಪ್ಪಾಗಿ ಅರ್ಥ ಮಾಡ್ಕೊಂಡ್ರ, ಅದು ಇದು ಹಿಂಗೆ 108 ವಿಚಾರಗಳು ಕಾಡ್ತಾನೆ ಇರ್ತೈತಿ. ಒಂದು ಪ್ರಶ್ನೆಯನ್ನು, ಒಂದೇ ಒಂದು ಮಾತು ಅಥವಾ ಒಂದೇ ಒಂದು ಪ್ರಶ್ನೆ 10 ದಾರಿಯೊಳಗೆ ಕಾಡ್ತಾನೆ ಇರ್ತೈತಿ. ಅವರು ನನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡ್ರ, ಕೊನೆಗೆ ಮನಸ್ಸು ದಣಿವಾಗ್ತೈತಿ. ನಿರಂತರ ಯೋಚನೆಗಳು ಕಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಇದರಿಂದ ಮನಸ್ಸು ಭಾರ ಆಕೈತಿ, ದೇಹನೂ ಸಹ ಸುಸ್ತಾಕೈತಿ. ಓವರ್ ಥಿಂಕಿಂಗ್ ಮಾಡಿ 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 ನಿದ್ರೆ ಬರೋದಿಲ್ಲ. ಹಾಗಾದರೆ ಈ ಓವರ್ ಥಿಂಕಿಂಗನ್ನು ಯಾವ ರೀತಿ ನಾವು ದೂರ ಇಡಬಹುದು? ಇದಕ್ಕೆ ರೇಖೆ ಹೇಗೆ ಸಹಾಯ ಮಾಡ್ತೈತಿ? ರೇಖೆ ಮುಖ್ಯವಾಗಿ ನಮ್ಮ ಮನಸ್ಸನ್ನು ವಿಶ್ರಾಂತ ಮಾಡ್ತೈತಿ, ದೇಹಕ್ಕೆ ವಿಶ್ರಾಂತಿ ಕೊಡ್ತೈತಿ. ನಾವು ನಿತ್ಯ ರೇಖೆ ಹೀಲಿಂಗ್ ಮಾಡಿಕೊಂಡ್ರೆ ಅಥವಾ ನಾವು ದೀಕ್ಷೆ ತಗೊಂಡು ನಿತ್ಯ ಸೆಲ್ಫ್ ಹೀಲಿಂಗ್ ಮಾಡ್ಕೊತ ಹೋದರೆ ಮನಸ್ಸು ಶಾಂತ ಆಕೊಂತ ಹೋಗ್ತೈತಿ. ಏನಂದ್ರೇನು ಅನ್ನೋವಂಥ ಭಾವನೆ ಬರ್ತೈತಿ. ಅವರು ನಮ್ಮನ್ನು ತಪ್ಪಾಗಿ ತಿಳ್ಕೊಂಡ್ರು, ನಮ್ಮ ಬಗ್ಗೆ ಅದನ್ನು ವಿಚಾರ ಮಾಡಿದರು ಅನ್ನೋಂಥ ಯೋಚನೆಗಳು ನಿಧಾನವಾಗಿ ನಮ್ಮಿಂದ ದೂರ ಹಾಕೊಂತ ಹೋಗ್ತೈತಿ. ಮನಸ್ಸು ಶಾಂತ, ದೇಹ ರಿಲ್ಯಾಕ್ಸೇಷನ್ ಸಿಗ್ತೈತಿ. ಮನಸ್ಸು ನಿಧಾನವಾಗಿ ಪ್ರೆಸೆಂಟ್ ಮೂಮೆಂಟಿಗೆ ಬರ್ತಾ ಹೋಗ್ತೈತಿ. ನಾವು ಹಿಂದೆ ಅದನ್ನು ಅಂದಿದ್ವಿ, ಇದು ಅಂದಿದ್ವಿ, ಆವಾಗ ಅದನ್ನು ಅನ್ನಬಾರ್ದು ಅನ್ನೋ ಪಾಸ್ಟ್ ಯೋಚನೆಗಳು ನಿಲ್ತಾನೆ ಹೋಗ್ತವೆ. ಫ್ಯೂಚರ್ ಬಗ್ಗೆನೂ ನಮಗೆ ಈ ಓವರ್ ಥಿಂಕಿಂಗ್ ಕಾಡ್ತಾನೆ ಇರ್ತೈತಿ. ಫ್ಯೂಚರ್ ಹೇಗೆ, ಏನು, ಅವ್ರಿಗೆ ಹಾಗಂದ್ವಿ, ಅವ್ರು ನಮಗೆ ಮುಂದೆ ಹೇಗೆ ಸಹಾಯ ಮಾಡ್ತಾರೆ ಇಲ್ವೋ, ಈ ರೀತಿಯ ಫ್ಯೂಚರ್ ಬಗ್ಗೆ ಇರುವಂಥ ಆತಂಕನೂ ಕಡಿಮೆ ಆಕೊಂತ ಹೋಗ್ತೈತಿ. ನಿಧಾನವಾಗಿ ಈ ಓವರ್ ಥಿಂಕಿಂಗ್ ದೂರ ಆಕೊಂತ ಹೋಗ್ತೈತಿ. ನಾವು ರೇಖಿ ಸೆಷನ್ನಲ್ಲಿ ಸಹಸ್ರಾರ ಚಕ್ರ, ಆಜ್ಞಾ ಚಕ್ರಕ್ಕೆ ಹೀಲ್ ಮಾಡ್ತೀವಿ. ಇವುಗಳಿಗೆ ಹೀಲ್ ಮಾಡೋದ್ರಿಂದ ಅನೇಕ ವಿಚಾರಗಳು ತಾನೇ ದೂರ ಆಕೊಂತ ಹೋಗ್ತವೆ. ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದಂಗೆ ಚಿಂತೆಗಳು ದೂರ ಆಗ್ತವೆ, ಓವರ್ ಥಿಂಕಿಂಗ್ ದೂರ ಆಗ್ತೈತಿ. ನಾವು ನಿತ್ಯ ಒಂದು 10 ನಿಮಿಷ ಆಜ್ಞಾ ಚಕ್ರ, ಸಹಸ್ರಾರ ಚಕ್ರ, ವಿಶುದ್ಧ ಚಕ್ರ ಹಾಗೂ ಅನಾಹತ ಚಕ್ರಕ್ಕೆ ಹೀಲ್ ಮಾಡಬೇಕು. ಹೀಲ್ ಮಾಡ್ಕೊತ ಹೋದಂಗೆ ಪಾಸಿಟಿವ್ ವಿಚಾರಗಳು ಬರ್ತಾ ಹೋಗ್ತೈತಿ. ಆ ಅನಾಹತ ಚಕ್ರ ಅಂದರೆ ಹಾರ್ಟ್ ಚಕ್ರಕ್ಕೆ ನಾವು ಹೀಲ್ ಮಾಡಿದಾಗ ಪ್ರೀತಿ, ಕರುಣೆ, ದಯಾಭಾವನೆಗಳು ನಮ್ಮಲ್ಲಿ ಹುಟ್ಕೊಳ್ಳಿಕ್ಕೆ ಚಾಲು ಆಗ್ತಾವೆ. ಇಲ್ಲಿ ನಾವು ವಿಶುದ್ಧ ಚಕ್ರಕ್ಕೆ ಹೀಲ್ ಮಾಡಿದಾಗ ನಾವು ಮಾತನಾಡುವಂಥ ಸ್ಟೈಲನ್ನೇ ಚೇಂಜ್ ಆಗ್ತೈತಿ. ನಾವು ಇನ್ನೊಬ್ಬರಿಗೆ ಏನಾದರೂ ಅಂದ್ರೆ ಅಲ್ವಾ ನಾವು ಅವ್ರು ನಮ್ಮ ಬಗ್ಗೆ ಏನು ವಿಚಾರ ಮಾಡ್ತಾರೋ ಏನು ಅನ್ನೋವಂಥ ಚಿಂತೆ ಕಾಡೋದು. ವಿಶುದ್ಧ ಚಕ್ರಕ್ಕೆ ನಾವು ನಿತ್ಯ ಹೀಲಿಂಗ್ ಮಾಡೋದ್ರಿಂದ ನಾವು ಮಾತನಾಡುವಂಥ ಸ್ಟೈಲ್ ಬೇರೆ ಆಕೈತಿ. ನಾವು ಇನ್ನೊಬ್ಬರಿಗೆ
ಕೆಟ್ಟದನ್ನು ಮಾತಾಡುವಂಥ ವಿಚಾರನೇ ಬರೋದಿಲ್ಲ. ನಾವೇನೋ ಮಾತಾಡಿದ್ರು ಪಾಸಿಟಿವ್ ಆಗಿನೇ ಮಾತಾಡೋಕೆ ಚಾಲು ಆಗ್ತೈತಿ. ಆಜ್ಞಾ ಚಕ್ರಕ್ಕೆ ಹೀಲ್ ಮಾಡೋದ್ರಿಂದ ಚಿಂತೆಗಳು ದೂರ ಆಗ್ತೈತಿ, ಮಾನಸಿಕ ಸಮಸ್ಯೆಗಳು ದೂರ ಆಗ್ತೈತಿ, ಮನಸ್ಸು ಶಾಂತ ಆಕೈತಿ, ವಿಚಾರಗಳು ಕಡಿಮೆ ಬರ್ತಾವೆ. ಸಹಸ್ರಾರ ಚಕ್ರಕ್ಕೆ ಹೀಲ್ ಮಾಡೋದ್ರಿಂದ ಆಧ್ಯಾತ್ಮಿಕ ಭಾವನೆಗಳು ಜಾಸ್ತಿ ಆಗ್ತಾವೆ. ಇದರಿಂದ ಆಟೋಮೆಟಿಕ್ ಆಗಿ ಓವರ್ ಥಿಂಕಿಂಗ್ ಕಡಿಮೆ ಆಕ್ಕೊಂತ ಹೋಗ್ತೈತಿ. ಈ 4 ಚಕ್ರಕ್ಕೆ ನಾವು ಹೀಲ್ ಮಾಡೋದ್ರಿಂದ ನಮ್ಮ ಮನಸ್ಸು ರಿಲ್ಯಾಕ್ಸ್ ಆಗ್ತೈತಿ. ಅವ್ರೇನಂದ್ರು, ಇವ್ರೇನಂದ್ರು, ನಮ್ಮ ಬಗ್ಗೆ ಅದನ್ನ ವಿಚಾರ ಮಾಡಿದ್ರು, ಇದನ್ನ ವಿಚಾರ ಮಾಡಿದ್ರು ಅನ್ನುವಂಥ ವಿಚಾರಗಳು ನಮ್ಮ ಮನಸ್ಸಿನಿಂದ ದೂರ ಆಗ್ತೈತಿ. ಯಾವುದೇ ಆದ್ರೂ ಆಟೋಮೆಟಿಕ್ ಆಗಿ 1-2 ದಿವಸಕ್ಕೆ ಹೋಗೋದಿಲ್ಲ. ಎಲ್ಲದಕ್ಕೂ ಟೈಮ್ ಬೇಕು. ಕೆಲವು ದಿನಗಳಾದ್ರೂ ಒಂದು 10-15 ದಿನಗಳ ವರೆಗಾದ್ರೂ ನಾವು ಈ 4 ಚಕ್ರಕ್ಕೆ ಹೀಲ್ ಮಾಡಬೇಕು. ನೀವು ಸಹ ದೀಕ್ಷಾ ತಗೊಂಡ್ರೆ, ರೇಖಿ ಕಲಿತರೆ ನಿತ್ಯ ನೀವು ಹೀಲಿಂಗ್ ಮಾಡ್ಕೋಬಹುದು, ಅಥವಾ ನಮ್ಮ ಕಡೆಯಿಂದ ನೀವು ಹೀಲ್ ಮಾಡ್ಕೋಬಹುದು, ಡಿಸ್ಟೆನ್ಸ್ ಹೀಲಿಂಗ್ ಪಡ್ಕೊಳ್ಬಹುದು. ಹಾಗಾದರೆ ನಿಮಗೆ ಎಷ್ಟು ದಿನದಿಂದ ಈ ಓವರ್ ಥಿಂಕಿಂಗ್ ಸಮಸ್ಯೆ ಕಾಡ್ತಾ ಇದೆ? ಕಾಮೆಂಟ್ ಬಾಕ್ಸ್ನಲ್ಲಿ ಮೆಸೇಜ್ ಮಾಡಿ, ಅಥವಾ ನನ್ನ ಮೊಬೈಲ್ ನಂಬರ್ 8904131324 ಇದಕ್ಕೆ ನೀವು ಕಾಲ್ ಮಾಡಿ ಮಾತಾಡ್ಬೋದು, ವಾಟ್ಸಪ್ ಮಾಡ್ಬೋದು. ನೀವು ಸಹ ದೀಕ್ಷೆಯನ್ನು ತೆಗೆದುಕೊಳ್ಳಿರಿ, ರೇಖಿ ದೀಕ್ಷೆ, ರೇಖಿ ಹೀಲಿಂಗ್ ಮಾಡ್ಕೊಳ್ಳಿ. ಓವರ್ ಥಿಂಕಿಂಗ್ ಸಮಸ್ಯೆಯಿಂದ ದೂರವಾಗಿ ಈ ರೇಖಿ ಮಾಸ್ಟರ್ ಆನಂದ್ ಅಂಗಡಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ. ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೆಚ್ಚಿನ ರೇಖಿ ವಿಷಯಗಳಿಗೆ ಸಂಬಂಧಿಸಿದಂಥ ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ದಯವಿಟ್ಟು ಪ್ರೋತ್ಸಾಹ ಮಾಡಿ. ನಿಮ್ಮ ಸಂಬಂಧಿಗಳಿಗೆ, ಸ್ನೇಹಿತರಿಗೆ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನೊಂದು ರೇಖಿ ವಿಷಯದೊಂದಿಗೆ, ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ನಮಸ್ಕಾರ.